ನೀವು ಇಂಡಿಪೆಂಡೆಂಟಿಗೆ ಓಟ್ ಹಾಕಿದರೆ ಬಿ ಜೆ ಪಿ ಬರುತ್ತೆ ಅಂತ ಹೇಳ್ತದೆ. ಇಂಡಿಪೆಂಡೆಂಟಿಗೆ ಹಾಕಿದ್ಮೇಲೆ ಬಿ ಜೆ ಪಿ ಬಂದರೆ ನಿಮಗೇನಾಗಿದ್ದು ಸ್ವಾಮಿ? ನಮ್ಮ ಪ್ರಶ್ನೆ ಇದು. ಈಗ ಬಹಿರಂಗವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮ್ಮ ರಕ್ತದಾಗಿದೆ RS ಬಿ ಜೆ ಪಿಗೆ ನಾವು ಓಟ್ ಹಾಕಲ್ಲ, ಇದೊಂದು ತಲೆಗೆ ಇಟ್ಕೊಳ್ರಿ. ನಮ್ಮ ಗುರಿ ಏನು? ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸ್ಬೇಕು. ಸಾಮಾಜಿಕ ನ್ಯಾಯ ನಮಗೆ ಕೊಟ್ಟಿಲ್ಲ, ಶಿಕ್ಷಣ ಕೊಟ್ಟಿಲ್ಲ, ಫಂಡಮೆಂಟಲ್ ರೈಟ್ಸ್ ಇಲ್ರಿ. ನಾನೊಬ್ಬ ಸೋಷಿಯಲ್ ವರ್ಕರ್, ಸಾಮಾಜಿಕ ಕಾರ್ಯಕರ್ತ. ನಾನು ಬಹಿರಂಗವಾಗಿ ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಈಗೂ ಸವಾಲು ಆಗ್ತಾ ಇದೀವಿ ನಾವು. ಎಲ್ಲ ಯುವಕರು, ಮುಸ್ಲಿಂ ಸಮಾಜದ ಯುವಕರು ಈಗ ಗೆಲ್ತೀನಿ ಅಂತ ಹೇಳಿದ್ರಲ್ಲ, ಆರಾಮಾಗಿ ಗೆಲ್ರಿ. ಇಷ್ಟಕ್ಕೊಂದು ಹೈ ಡ್ರಾಮಾ ಯಾಕೆ? ನೀವು ನಮಗೆ ಟಿಕೆಟ್ ಕೊಟ್ಟಿದ್ರೆ, ನಮಗೆ ನ್ಯಾಯ ಕೊಡಿಸಿದ್ರೆ, ನಮಗೆ ದಾವಣಗೆರೆ ಸೌತಲ್ಲಿ ಒಂದು 200 ಕೋಟಿ ಆಗಲಿ, 500 ಕೋಟಿ ಆಗಲಿ, ಒಂದು 2,000 ಕೋಟಿದಾಗಲಿ ಅನುದಾನ ತಗೊಂಬಂದು ನೀವು ಡೆವಲಪ್ಮೆಂಟ್ ಮಾಡಿ ಆಸ್ಪತ್ರೆ, ಕಾಲೇಜು, ಯುವಕರಿಗೆ ಉದ್ಯೋಗ ಯಾಕೆ ಕೊಟ್ಟಿದ್ರೆ ನಾವು ಮಾತಾಡ್ತಿದ್ದೀವಿ. 80,000 ಓಟ್ ಅದವು, ಬಿಡ್ಬಿಡ್ರಿ. ನಮಗೆ ನೀವು ಕೊಟ್ಟಿಲ್ಲಲ್ಲ, ನಾವು ಬೇರೆ ಪಕ್ಷದವ್ರಿಗೆ ಹಾಕ್ತೀವಿ, ನಿಮಗೆ ಸೋಲಿಸ್ತೀವಿ. 2 ವರ್ಷ ಮಾಡ್ಕೊಳ್ಳಿ ಬಿಡ್ರಿ. ನಮಗೇನಿದೆ? ಬೆಂಕಿ ಅಂತ ತೋರಿಸ್ತದಿರಲ್ಲ. ನೀವೇನು ಮಾಡಿದ್ರಿ? RSS ವಿರುದ್ಧ ಅದೀವಿ, BJP ವಿರುದ್ಧ ಅದೀವಿ. ನಿಮ್ಮ ಅಜಾನಿಗೆ ಏನಾರು ಮಾತಾಡಿದ್ರೆ, ನಿಮ್ಮ ಹಿಜಾಬಿಗೆ ಏನಾರು ಮಾತಾಡಿದ್ರೆ, ಹಲಾಲ್ ಕಟ್ಟಿಗೆ ಏನಾರು ಮಾತಾಡಿದ್ರೆ ಅವ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ, ನಿಮ್ಮ ಜೊತೆಗೆ ನಿಂತ್ಕೊಂತೀನಿ, ಮುಸ್ಲಿಂ ಸಮಾಜ ಜೊತೆಗೆ ನಿಂತ್ಕೊಂತೀನಿ ಅಂತ ಹೇಳ್ಬೇಕು. ಹೇಳ್ತಾರಾ? ಜಮೀರ್ ಅಹಮದ್ ಸಾಹೇಬ್ರು ಏನಂದ್ರೆ, ಮೈನಾರಿಟಿಗೆ ಯಾರಿಗಾರ ಕೊಟ್ಟರೆ ಗೆಲ್ಸ್ಕೊಂಡ್ ಬಂದಿಲ್ಲ ಅಂದರೆ ರಾಜೀನಾಮೆ ಕೊಡ್ತೀನಿ ಅಂದ್ರೆ, ಹಠ ಮಾಡಿ ಟಿಕೆಟ್ ತಗೊಂಬಂದ್ಮೇಲೆ ಹಠ ಮಾಡಿ ಎಲೆಕ್ಷನ್ ಮಾಡ್ಬೇಕು. ನಮ್ಮ ಮನೆ ಬಾಗ್ಲಿಗೆ ಬರಂಗಿಲ್ಲ ಸ್ವಾಮಿ ನೀವು. ಯಾಕೆ ಬಂದು ನಮ್ಮ ಮಧ್ಯದಲ್ಲಿ ಗಲಾಟೆ ಹಚ್ತೀರಿ ನೀವು? ಸಿದ್ದರಾಮ ಸಾಹೇಬ್ರು ಅಂದರು, ಇಂಡಿಪೆಂಡೆಂಟಿಗೆ ಓಟ್ ಹಾಕಿದ್ರೆ BJPಗೆ ಹಾಕ್ದಂಗೆ ಅಂತ. ಇಂಡಿಪೆಂಡೆಂಟ್ ನಮ್ಮ ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಇರೋದು, ಯಾರು ಹಿಂದೂ ಕ್ಯಾಂಡಿಡೇಟ್ ಇಲ್ಲ ಆದ್ರಿ. ಹಾಗಾಗಿ ಇಂಡಿಪೆಂಡೆಂಟಿಗೆ ಓಟ್ ಹಾಕೋದು ನಿಮಗೆ ಹೇಳೋಕ್ಕೆ ನೈತಿಕ ಹಕ್ಕಿಲ್ಲ ಅದು.